ನಿಮ್ಗೊಂದು ಸಣ್ಣ ಕಲ್ಪನೆನೂ ಬೇಡವಾ? ಒಳ್ಳೆ ಮಗ ಆಗ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ. ಅದೇ ತರ ಹೆಂಡತಿಗೆ ಒಳ್ಳೆ ಗಂಡನೂ ಆಗ್ಬೇಕು ಅಂತ ನಿಮ್ಗನ್ಸಲ್ವಾ? ಶ್ರಾವಣಿಗೆ ಅನ್ಯಾಯ ಆಗತ್ತೆ ಅಂತ ನೀನು ಆ ಕೆಲಸ ಮಾಡದೇ ಇದೆಯಾ ಅಲ್ವಾ? ಈಗ ಅವಳನ್ನೇ ಬಿಟ್ಟು ಹೊಟ್ಟೋದ್ರೆ ಅವಳಿಗೆ ಅನ್ಯಾಯ ಆಗಲ್ವಾ? ಅವಳು ಖುಷಿಯಾಗಿರ್ತಾಳ? ಶ್ರೀಕಾಂತ, ನೀನ್ ಯಾರನ್ನ ಇಷ್ಟೊಂದು ಪ್ರೀತಿಸ್ತಿದ್ಯೋ ಅವಳನ್ನೇ ಬಿಟ್ಟು ಹೊಟ್ಟೋದ್ರೆ ಅವಳ ಗತಿ ಏನಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಎಂತ ದಡ್ಡಿ ನಾನು. ಅವ್ರು ಏಟ್ ಪಿರುತಿಯಿಂದ ಬಂದು ನನ್ನ ಹಣೆಗೆ ಕುಂಕುಮ ಇಟ್ಟು ಹೋಗವ್ರೆ. ಅದು ಇವತ್ತು ಹಬ್ಬದ ದಿವಸ. ಹಬ್ಬ ಈ ದಿನ ತಡ ಆಗಿದ್ದು ಒಳ್ಳೇದೇ ಆಯ್ತು. ಅವ್ರ ಕಾಲ್ಮುಟ್ಟು ನಮಸ್ಕಾರನೇ ಮಾಡ್ಕೊಳ್ಳಿಲ್ಲ. ಅವಂಗೆ ಗೊತ್ತಾದ್ರೆ ಇವನಂದಾಳು. ನಾನು ಈಗಲೇ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ? ನಮ್ ಸೊಸೆನ ಮಾರ್ಕೊಂಡ್ರಂತೆ. ಎಷ್ಟು ಕಾಸು ಮಾಡ್ಕೊಂಡ್ರಿ ಹೇಳಿ ಹೇಳಿ. ಮಗಳನ್ನ ಮಾರ್ಕೊಂಡು ಎಷ್ಟು ಲಾಭ ಮಾಡ್ಕೊಂಡ್ರಿ? ತರಕಾರಿ ಮಾರ್ದಂಗ್ ಮಾರಾಕ್ಬಿಟ್ರ ಮಗಳನ್ನ? ಇದೆಲ್ಲ ನಂಗೆ ಹೆಂಗ್ ಗೊತ್ತಾಯ್ತು ಅಂತನ? ನಿನ್ನ ಮಕ್ಕಳು ಮಲ್ಲಿಗೆ ಬರ್ದಿದ್ ಪತ್ರ ನಮ್ಮ ಮನೆಗೆ ಬಂತು. ಮಲ್ಲಿ ನಮ್ಮ ಮನೆಗೆ ಹೇಳ ಅವಳೆ. ಮಲ್ಲಿಗೆ ಸುರೇಶನ್ ಮನೆಗೆ ಕಳಿಸ್ತೀನಿ ಅಂತ ಸುಳ್ಳು ಹೇಳಿ ಅವಳು ನಂಬಿಸಿ ಅವಳು ಕುತ್ತಿಗೆ ಕೊಯ್ದ್ರ? ನಾವೇನು ಖುಷಿಯಿಂದ ಮಾಡಿದ್ದಲ್ಲ ಆ ಕೆಲ್ಸನ. ನಮ್ಮ ಐಕ್ಳಿಗೆ ಹುಷಾರಿಲ್ದ ಜೀವ ಹೋಗಂಗಾಗಿತ್ತು. ಐಕಲ್ನ ಉಳಿಸ್ಕೊಳ್ಳೋಣ ಅಂದ್ರೆ ಕೈಯಲ್ಲಿ ಒಂದು ಕಾಸು ಇಲ್ಲ. ಅದಕ್ಕೆ ಯಾಕೆ ಮಾಡ್ಬೇಕಾಯ್ತು? ದುಡ್ಡಿನ ಆಸೆಗೆ ಮಾರಿದ್ದಲ್ಲ. ಒಬ್ಬಳನ್ನ ಬಲಿ ಕೊಟ್ರೆ ಉಳಿದವ್ರನ್ನ ಉಳಿಸ್ಕೋಬಹುದು ಅಂತ ಇಂಥ ಮಾಡ್ತಿನ್ನೋ ಕೆಲಸ ಮಾಡಿದ್ವಿ. ಅಟ್ಟಕ್ಕೂ ಆ ಕಾಸನ್ನ ನಾವು ಕೈಯಿಂದಾನು ಮುಟ್ಟಿಲ್ಲ. ದೇವರಾಣೆ, ರಾಜಿ ಮದುವೆಗೆ ಅಂತ ಎತ್ತಿಟ್ಟಿವಿ. ಆಯ್ತು, ಮದುವೆನ ಧಾಮ್ ಧೂಮ್ ಆಗಿ ಮಾಡಿ, ದಾನ ಧರ್ಮನೂ ಮಾಡಿ. ಆದ್ರೆ ಮದುವೆ ಮಾತ್ರ ನಮ್ಮ ಸುರೇಶನ್ ಜೊತೆಗೆ ಆಗಬೇಕು. ಮಲ್ಲಿ ಇಲ್ಲ ಅಂದ್ರೆ ರಾಜಿ, ನನಗೇನು ಬೇಸರ ಇಲ್ಲ. ಹೆಣ್ಮಕ್ಳು ಅದ ಮ್ಯಾಗೆ ಎಲ್ಲ ಒಂದೇಯ. ನಿಮ್ ರಾಜಿನೂ ಸಾನೆ ಲಕ್ಷಣವಾಗಿ ಅವಳೆ. ಆ ಹಣ ನನ್ನ ಸೊಸೆಯಿಂದಲ್ವಾ ಬಂದದ್ದು, ಅದಕ್ಕೆ ಆ ಹಣ ನನಗೇ ಸೇರ್ಬೇಕು. ಆದ್ರೆ ಒಂದು ಗೆಪ್ತಿ ಇಟ್ಕೋ ರಾಜಣ್ಣ, ನಾನು ಹೇಳಿದ್ದೆಲ್ಲ ಬಂದ್ಬಿಡ್ಬೇಕು. 10,000 ರೂಪಾಯಿ ಕ್ಯಾಶು, ಮಂಚ, ಹುಡುಗಂಗೆ ವಾಚು, ಉಂಗುರ, ಚೈನು, ಬಂದವ್ರಿಗೆಲ್ಲ ಹಬ್ಬದೂಟ. ನಾನು ಹೇಳ್ದಂಗೆ ಎಲ್ಲ ನಡೀಬೇಕು. ಏನಾನ ನಡೀಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ಟೈಮ್ ತಗೊಳ್ಳಿ, ಇಡೀ ರಾತ್ರಿ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ. 10 ತಾರೀಕಿಗೆ ಬರ್ತೀನಿ, ನಿಮ್ಮ ಅಭಿಪ್ರಾಯ ಹೇಳಿ. ಬೆಂಕಿಯ ಮಡಿಲಲ್ಲಿ